ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರದಲ್ಲಿ ಬುಧವಾರ ಸಂತ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಪ್ರಕಾಶ್ ಚೌಹಾಣ್, ರಾಜ್ಯಾಧ್ಯಕ್ಷ ರಾಷ್ಟ್ರೀಯ ಬಂಜಾರ ಪರಿಷತ್ ಕರ್ನಾಟಕ ಇವರ ನೇತೃತ್ವದಲ್ಲಿ ಪ್ರಮುಖ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ವಿಜಯಪುರ ಪ್ರತಿ ವರ್ಷದಂತೆ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಬಂಜಾರ ಕ್ರಾಸ್ ಹತ್ತಿರ ಸೇವಾಲಾಲ್ ವೃತ್ತದಲ್ಲಿ ದಿನಾಂಕ 15/2/2026 ರಿಂದ 22/2/2026 ಸೇವಾಲಾಲ್ ಜಯಂತಿಯ ವಿವಿಧ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತಿದ್ದೇವೆ. ಕಳೆದ ವರ್ಷ ಸಾಂಸ್ಕೃತಿಕ ರಾಯಭಾರಿಗಳಾದ ಸಿಂಗರಮಂಗಲಿ ಹಾಗೂ ಬಿಗ್ ಬಾಸ್ ವಿನ್ನರ್ ಆದಂಥ ಹನುಮಂತು ಅವರನ್ನು ಆಹ್ವಾನಿಸಲಾಗಿತ್ತಿದೆ. ಆದರೆ ಈ ವರ್ಷ ಧಾರ್ಮಿಕ ರಾಯಭಾರಿಗಳಾದಂಥ ಶ್ರೀ 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 ಧೀರೇಂದ್ರ ಶಾಸ್ತ್ರಿ ಭಾಗೇಶ್ವರಧಾಮ್ ಅವರನ್ನು ಆಹ್ವಾನಿಸಿದ್ದೇವೆ. ಹಾಗೂ 22/2/2026 ರಂದು ಬೆಳಗ್ಗೆ 10 ಸೋಲಾಪುರ ತಲುಪಿ 12:30ಕ್ಕೆ ಬಂಜಾರ ಕ್ರಾಸ್ ಹತ್ತಿರ ಇರುವ ಸೇವಾಲಾಲ್ ವೃತ್ತಕ್ಕೆ ಭೂಮಿ ಪೂಜೆ ನಿರ್ವಹಿಸುತ್ತಾರೆ. ತದನಂತರ ಹೊಸ ಬಿಎಲ್ಡಿಇ ಕ್ಯಾಂಪಸ್ ಹಿಂದುಗಡೆ ಭೂತನಾಳ ಕೆರೆ ಹತ್ತಿರ ಒಂದು ಬೃಹತ್ ಜನಜಾಗೃತ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಎಲ್ಲ ಬಂಜಾರ ಹಾಗೂ ಎಲ್ಲ ಧರ್ಮದ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಲಿದ್ದಾರೆ ಎಂದು ರಾಜು ಜಾಧವ್ ಖಂಡಸಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಇನ್ನೂ ಹೆಚ್ಚಿನ ವಿಷಯಗಳ ಬಗ್ಗೆ ಬಂಜಾರ ಸಮಾಜದ ಮುಖಂಡರು ಮಾಧ್ಯಮದ ಮುಂದೆ ವ್ಯಕ್ತಪಡಿಸಿದರು. ಸಂದರ್ಭದಲ್ಲಿ ಪ್ರಕಾಶ್ ಚೌಹಾಣ್, ರಾಜ್ಯಾಧ್ಯಕ್ಷ, ಪರಮಪೂಜ್ಯ ಗೋಪಾಲ್ ಮಹಾರಾಜರು, ಚಂದ್ರಶೇಖರ್ ರಾಠೋಡ್, ರಾಜು ಖಂಡಸಾರಿ, ಸುರೇಶ್ ಚೌಹಾಣ್, ಶಾರದಾ ಚೌಹಾಣ್, ಶಾರದಾ ನಾಯಕ್, ಗಣಪತಿ ಜಾಧವ್ ಇನ್ನಿತರು ಉಪಸ್ಥಿತರಿದ್ದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಪ್ರೆಸ್ಮೆಂಟ್ ಮಾಡೋದು ಉದ್ದೇಶ ಇಷ್ಟೇ. ನಮ್ಮ ವಿಜಯಪುರ ನಗರಕ್ಕೆ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಧೀರೇಂದ್ರ ಶಾಸ್ತ್ರಿ ಶ್ರೀ ಭಾಗೇಶ್ವರ ಧಾಮ ಗುರೂಜಿಯವರು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಇಡೀ ಕರ್ನಾಟಕ ಅಲ್ಲ, ನಮ್ಮ ಇಡೀ ಭಾರತ ದೇಶದಿಂದ ಏನು ಬರತಕ್ಕಂಥ ನಮ್ಮ ಎಲ್ಲ ಸಮಾಜದ, ಇದು ಬಂಜಾರ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ, ನಾವು ಎಲ್ಲ ಧರ್ಮದವರು, ಎಲ್ಲ ಸಮಾಜದವರು ನಾವು ಬಂದು ಇಂಥ ದೊಡ್ಡ ಶಕ್ತಿ ನಮ್ಮ ವೀರಾಂಜನೇಯ ಹನುಮಾನ್ ದೇವರದ ಒಂದು ದೊಡ್ಡ ಶಕ್ತಿ ಬರುವಂಗೆ ಅವ್ರು ತಗೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ನಾವು ಎಲ್ಲರೂ ಕೂಡ ಸ್ವಾಗತ ಮಾಡ್ಕೊಂಡು ಅವ್ರಿಗೆ ಅವ್ರ ಆಶೀರ್ವಚನೆ ತಗೊಂಡು ಅವ್ರ ಆಶೀರ್ವಾದ ಪಡೆದುಕೊಳ್ಳೋಣ. ಅದಕ್ಕೆ ತಮ್ಮೆಲ್ಲರೂ ಬರ್ಬೇಕಂತೇಳಿ ಕಳಕಳಿ ವಿನಂತಿ ಮಾಡ್ಕೋತೀನಿ. ಇವತ್ತು ವಿಜಯಪುರ ನಗರಕ್ಕೆ ಅವರು ಇಡೀ ಕರ್ನಾಟಕಕ್ಕೆ ಫಸ್ಟ್ ಬಾರಿ ಅವ್ರು ಬರೋದು. ಅವ್ರು ಬಂದ ಇಂಥ ಒಂದು ಸೇವಾಲಾಲ್ ಜಯಂತಿಗೆ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ವಿಜಯಪುರದಿಂದ ಇಡೀ ಕರ್ನಾಟಕದಿಂದ ಆ ಕಡೆ ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಸರ್, ಗುರೂಜಿಯವ್ರಿಗೆ ನಾವು ಸೋಷಿಯಲ್ ಮೀಡಿಯಾದಾಗ ನೋಡ್ತಿದ್ದೀವಿ, ನಾವು ಯೂಟ್ಯೂಬ್ದಾಗ ನೋಡ್ತಿದ್ದೀವಿ, ಇನ್ಸ್ಟಾಗ್ರಾಮ್ದಾಗ ನೋಡ್ತಿದ್ದೀವಿ, ಅಂಥ ಗುರೂಜಿಯವ್ರು ಬರ್ತಾ ಇದ್ದಾರೆ. ನಮಗೆ ಭಾಳ ಖುಷಿ, ಸಂತೋಷ ಆಗ್ತಾ ಇದೆ. ಅಂಥವ್ರು ಆಶೀರ್ವಾದ ಸಿಕ್ತಂದ್ರೆ ನಮಗೆ ಸಮೀಪದಿಂದ ಆಶೀರ್ವಾದ ಸಿಗ್ಲಿಲ್ಲ ಅಂದ್ರು ಅವ್ರ ಹತ್ರದಿಂದ ನಾವು ನೋಡಬೇಕು, ಅವ್ರಿಗೆ ನಾವು ಅವ್ರ ಆಶೀರ್ವಾದ ಪಡ್ಕೊಳಕ್ಕೆ ಬರ್ತೀವಿ ಅಂತೇಳಿ ಭಾಳಷ್ಟು ಫೋನ್ ಕಾಲ್ ಬರ್ತಾ ಇದ್ದಾರೆ. ಆದರೂ ನಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಆಗಬೇಕು, ಅವರ ಆಶೀರ್ವಚನ ತಗೊಳ್ಳೋಣ, ಅವ್ರ ಆಶೀರ್ವಾದ ತಗೊಂಡು ನಾವು ಆರಾಮಾಗ್ತದೆ ಅಂತೇಳಿ ನಾವು ಒಂದು ಕೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ಧೀರೇಂದ್ರ ಶಾಸ್ತ್ರಿ ಭಾಗೇಶ್ವರ ಬಾಬಾವರು ಅವ್ರು ಹೇಳಿದ್ದು ಏನು ಪಾಸ್ ಆಗಲಿ ಇದು ಆಗಲಿ, ನಾವು ಎಲ್ಲರೂ ಯಾವ ಪಾಸ್ VIP ಮುಂದೆ ತಗೊಳ್ಳೋದು ಅಂಥದ್ದು ಯಾವಿಲ್ಲ. ಇದಕ್ಕೆ ಕೆಲವೊಂದು ಇದನ್ನು ಮಾಡ್ತಿರ್ತಾರ, ಅದಕ್ಕೆ ಆ ಥರ ಯಾವಿಲ್ಲ. ಇದು ಎಲ್ಲ ಯಾವುದು ಶುಲ್ಕ ಇಲ್ಲ, ಏನೂ ಇಲ್ಲ, ಟಿಕೆಟ್ ಇಲ್ಲ, ಏನೂ ಇಲ್ಲ, ಎಲ್ಲರಿಗೂ ಸರಿ ಸಮಾನ ಅಲ್ಲಿ ಅವಕಾಶ ಸಿಗುತ್ತದೆ. ಹಾಗೂ ಆಮೇಲೆ ಏನು ರೋಗಿಗಳು ಅದಾರಲ್ಲ ಅವರಿಗೆ ಹೆಚ್ಚಿನ ಮಹತ್ವ ಕೊಡ್ರಿ. ಯಾರ ರೋಗಿಗಳು ಅದಾರ, ಯಾರ ಕಷ್ಟದಾಗ ಅದಾರ ಅಂಥವ್ರಿಗೆ ಮುಂದೆ ನಮಗೆ ಬರಮಾಡಿಕೊಡ್ರಿ. ಅಂಥವ್ರಿಗೆ ಒಂದು ನಮ್ಮ ಆಶೀರ್ವಾದ ಕೊಡ್ತೀನಿ. ಅವರಿಂದ ಅವ್ರಿಗೆ ಒಂದು ಚಲೋ ಆಗ್ತದೆ ಅಂತೇಳಿ ಅವರು ಭಾಗೇಶ್ವರ ಬಾಬಾ ನಮಗೆ ಹೇಳಿದ್ರು. ಅದಕ್ಕೆ ಎಲ್ಲ ಅಂಥವ್ರು ಯಾರ್ಯಾರಿದ್ರಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಭಾಗಿಯಾದ್ರೆ ನಿಮ್ಮ ಸಮಸ್ಯೆ ಸ್ವಲ್ಪರೇ ಒಂದು ಪರಿಹಾರ ಆಗ್ಬೋದು ಅಂತೇಳಿ ನಮಗೊಂದು ವಿಶ್ವಾಸ ಅದ.
ಅದಕ್ಕೆ ಸಮಸ್ತ ನಮ್ಮ ಕರ್ನಾಟಕ ಎಲ್ಲ ಜನತೆಗೆ ಒಂದು ವಿನಂತಿ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ಯಶಸ್ವಿ ಮಾಡೋನು. ಎಲ್ಲರೂ ಯಾರು ಆ ಟೈಮಿಗೆ ದಾಂಧಲೆ ಆಗ್ತದ, ಪಬ್ಲಿಕ್ ಜನ ಭಾಳ ಇರ್ತಾರೆ, ದುಮ್ಮಿ ಮಾಡೋದು ಬೇಡ. ಎಲ್ಲರೂ ಶಾಂತ ರೀತಿಯಿಂದ ಬರೋದು, ಶಾಂತ ರೀತಿಯಿಂದ ಹೋಗ್ಬೇಕು. ಯಾವ ಅಪಘಾತ ಆಗ್ಲಾರ್ದಂಗೆ ಎಲ್ಲರೂ ಒಂದು ಅದಕ್ಕೆ ಸಹಕಾರ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ಒಂದು ಕಳಕಳಿ ವಿನಂತಿ ಮಾಡ್ತೇನೆ. ನಾನು ಪ್ರಕಾಶ್ ಬಾಳು ಚವ್ಹಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಭಾಗೇಶ್ವರ ಧಾಮ್ ಗುರುಜಿಯವರು ಬರೋದು 10:30 ಅಲ್ಲಿ ಸೋಲಾಪುರಕ್ಕೆ ಬಂದು ಮುಟ್ತಾರೆ ಸರ್. ಸೋಲಾಪುರಿಂದ ಇಲ್ಲಿ ಬಿಜಾಪುರ ಫ್ಲೈಟಿಗೆ ಇದು ಹೆಲಿಕಾಪ್ಟರ್ಗೆ ಬರ್ತಾರೆ ಸರ್. ಇಲ್ಲಿ ಬಂದು ಮುಟ್ಟೋದು ಅವ್ರ ಕಾರ್ಯಕ್ರಮಕ್ಕೆ ಬಂದು ಆಗೋದು 12:30 ಸರ್. 12:30 ಬಂದ ತಕ್ಷಣ ಬಂಜಾರ ಸರ್ಕಲ್ಗೆ ಬಂದು ಭೂಮಿ ಪೂಜೆ ಮಾಡ್ತಾರೆ ಸರ್. ಅಲ್ಲಿ ಪೂಜೆ ಮಾಡ್ಕೊಂಡು ಸೀದಾ ಅಲ್ಲಿಂದ ಒಂದು ಸಣ್ಣ ಮೆರವಣಿಗೆ, ಅಲ್ಲಿ ಒಂದು ಮೆರವಣಿಗೆ ಮಾಡ್ಕೋತೀವಿ ಸರ್. ಬಂಜಾರ ಸರ್ಕಲ್ದಿಂದ ಈಗ ವೇದಿಕೆ ಕಾರ್ಯಕ್ರಮ ಏನು ಬುತ್ತಾಳಕೆರೆ ಹತ್ರ ವೇದಿಕೆ ಕಾರ್ಯಕ್ರಮ ಸರ್. ಆ ವೇದಿಕೆ ಕಾರ್ಯಕ್ರಮ ಬುತ್ತಾಳಕೆರೆ ಈಚೆ ಕಡೆ, ಸುಕೂನ್ ಕಾಲೋನಿ ಆಚೆ ಕಡೆ ಸರ್, ನ್ಯೂ BLD ಬ್ಯಾಕ್ ಸೈಡ್ ಸರ್ ಇದು ಸ್ಥಳ ಸರ್. ಅದಕ್ಕೆ ಬಂಜಾರ ಕ್ರಾಸ್ನಿಂದ ಅಲ್ಲಿವರೆಗೆ ಪಾದಯಾತ್ರೆ ನಮ್ಮ ಎಲ್ಲ ತಗೊಂಡು ನಾವೊಂದು ಮೆರವಣಿಗೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ಇದೊಂದು ನಿರ್ಧಾರ ಮಾಡೀವಿ ಸರ್. ಅಲ್ಲಿಂದ ಆಶೀರ್ವಚನ ಎಲ್ಲ ಇರೋದು ಬುತ್ತಾಳಕೆರೆ ಕಾರ್ಯಕ್ರಮ ನಾಳೆ ಇಲ್ಲ, 22ನೇ ತಾರೀಕು ಸರ್. 22ನೇ ತಾರೀಕು ಶನಿ ರವಿವಾರ ಬೆಳಿಗ್ಗೆ 12:30 ಪ್ರಾರಂಭ ಆಗುತ್ತೆ. ಏನು ಕಾರ್ಯಕ್ರಮ, ಏನು ಧಾರ್ಮಿಕ ಕಾರ್ಯಕ್ರಮ, ಶಿವಲಾಲ್ ಜಯಂತಿ ಅಂಗವಾಗಿ ಅವರೊಂದು ಧಾರ್ಮಿಕ ಕಾರ್ಯಕ್ರಮ ಆಶೀರ್ವಚನ ಕೊಡ್ತೇನೆ ಅಂತ ಹೇಳಿ ಕೊಡ್ಬೇಕು. ನಮ್ಮ ಸಮಾಜಕ್ಕೆ, ಇಡೀ ನಮ್ಮ ಕರ್ನಾಟಕ ಜನತೆಗೆ ನಿಮ್ಮ ಆಶೀರ್ವಾದ ಬೇಕು ಅಂತೇಳಿ ಅವ್ರಿಗೆ ಕರೆಸ್ತಾ ಇದ್ದೀವಿ. ಎಷ್ಟು ಜನ ಭಾಗವಹಿಸಬಹುದು? ಸುಮಾರು ನೋಡ್ಬೇಕು ಸರ. ಈಗ ನಾವಂತೂ 1 ಲಕ್ಷ ಜನ ಅಂತ ನಾವು ಹಿಂಗೆ 50,000 ಹಿಂಗೇನೋ ನಾವು ತಿಳ್ಕೊಂಡ್ವಿ ಸರ್. ಆದ್ರೆ ಅವ್ರ ಭಕ್ತಾದಿಗಳು ಎಷ್ಟು ಜನ ಅದಾರ ನಾವು ಹೇಳಕ್ ಬರಂಗಿಲ್ಲ. ಅಂದ್ರೆ ಎಲ್ಲ ಕಡೆ ಅವ್ರು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಬಹಳಷ್ಟು ಜನ ಬರ್ಬೋದಂತ ನಮಗೆ ಆದ ಸರ್. ನೋಡೋಣ ಸರ್, ಅವ್ರು ಬಂದಾಗ ಗೊತ್ತಾಗುತ್ತೆ ಸರ್. ಯಾಕಂದ್ರೆ ಯಾರ್ಯಾರು ಬರ್ತಾರ ಅನ್ನೋದು ಗೊತ್ತಾಗಲ್ಲ ಸರ್. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಈಗ ನಾವು ವ್ಯವಸ್ಥೆ ಮಾಡ್ಕೊಂಡಿವಿ ಸರ್. ಈಗ ಊಟದ ವ್ಯವಸ್ಥೆ ಇರ್ತದೆ ಸರ್, ನೀರಿನ ವ್ಯವಸ್ಥೆ ಇರ್ತದೆ ಸರ್. ಎಲ್ಲರಿಗೆ ಹೋಗಾಕ ಬರಾಕ ಅನುಕೂಲ. ಸೋಲಾಪುರ ರೋಡ್ ಕಡೆಯಿಂದ ಬಂದವರು, ಹಳಿ ಪಂಡ್ರಪುರ ರೋಡ್ ಕಡೆಯಿಂದ ಬಂದವ್ರಿಗೆ ಪಾರ್ಕಿಂಗ್ ಆ ಸೈಡ್ ಮಾಡಿವಿ ಸರ್. ನಮ್ಮ ಸ್ಟೇಜ್ ಮಂಟಪ ಆಚೆ ಕಡೆ ಸರ್. ಆದ್ರೆ ಈ ಕಡೆ ಅಂದ್ರೆ ಸರ್ ಈಗ ನಾವು ಈಗ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡ್ಕೊಂಡಿವಿ ಸರ್. 4 ರಿಂದ 5 ಲಕ್ಷ ಜನ ನಾವು ಮಾಡ್ಕೊಂಡಿವಿ ಸರ್ ಊಟದ ವ್ಯವಸ್ಥೆ ಸರ್. ಹಾಂ ಸರ್, ಈಗ ಮಾತಾಡ್ತೀವಿ ಸರ್. ಶಾಸ್ತ್ರಿ ಪೂಜ್ಯ ಶ್ರೀ ಧೀರೇಂದ್ರ ಶಾಸ್ತ್ರಿ ಅವರು ಕರ್ನಾಟಕ ರಾಜ್ಯಕ್ಕೆ ಪ್ರಪ್ರಥಮ ಬಾರಿಗೆ ಬರುತ್ತಾ ಇದ್ದು, ವಿಶೇಷವಾಗಿ ವಿಜಯಪುರ ಜಿಲ್ಲೆಗೆ ನಾವು ಆಹ್ವಾನಿಸಿದಾಗ ಅವರು ಬರ್ತೀನಿ ಅಂತ ಹೇಳಿದ್ದು ಇದು ನಮ್ಮ ಪುಣ್ಯ ಅಂತೇಳಿ ನಾವು ಭಾವಿಸ್ತೇವೆ. ಈ ಕಾರ್ಯಕ್ರಮ ರಾಷ್ಟ್ರೀಯ ಬಂಜಾರ ಪರಿಷತ್ನ ರಾಜ್ಯಾಧ್ಯಕ್ಷರಾಗಿರುವಂಥ ಪ್ರಕಾಶ್ ಅಣ್ಣಾಜಿ ಅವರ ನೇತೃತ್ವದಲ್ಲಿ, ವಿಶೇಷವಾಗಿ ಪೂಜನೀಯ ಗೋಪಾಲ್ ಮಹಾರಾಜ್ ಮತ್ತು ಚಂದ್ರಶೇಖರ್ ರಾಠೋಡ್ಜಿ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದು, ಸದರಿ ಕಾರ್ಯಕ್ರಮ ದಿನಾಂಕ 22ರಂದು ರವಿವಾರ ದಿನ ನಡೆಯಲಿದ್ದು, ಬಹುಶಃ ಈ ಕಾರ್ಯಕ್ರಮ ಸನಾತನ ಧರ್ಮದ ಎಲ್ಲ ಸಮುದಾಯಗಳಿಗೆ ಸಂಬಂಧಪಡುವ ಹಾಗೆ ಒಂದು ಧಾರ್ಮಿಕ ಕಾರ್ಯಕ್ರಮ ಬಂಜಾರ ಸಮಾಜದ ನೇತೃತ್ವ ಹಾಗೂ ಪ್ರಕಾಶ್ ಅಣ್ಣಾಜಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು, ನಾವು ಈ ತಮ್ಮ ಮಾಧ್ಯಮದ ಮುಖಾಂತರ ಕೇಳುವುದು ಏನಪ್ಪಾ ಅಂದ್ರೆ, ಇದು ಒಂದು ಸನಾತನ ಹಿಂದೂ ಧರ್ಮದ ಕಾರ್ಯಕ್ರಮ. ಎಲ್ಲಾ ಧರ್ಮದ ಸಮುದಾಯದ ಭಕ್ತರು ಮತ್ತು ಎಲ್ಲ ಭಾಗೇಶ್ವರ ಧಾಮದ ಭಕ್ತಾದಿಗಳು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಬಹಳಷ್ಟು ಕಡೆಯಿಂದ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇನ್ನಿತರ ಬೇರೆ ರಾಜ್ಯಗಳಿಂದ ಕೂಡ ನಾವು ಬರ್ತಾ ಇದೀವಿ ಸರ್. ತಾವು ಕರೆದಿದ್ದು ನಮಗೆ ಬಹಳ ಖುಷಿಯಾಗಿದೆ. ಎಷ್ಟೋ ಸಲ ನಾವು ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ಬಾಬಾ ಅವರು ನಮಗೆ ಭೇಟಿನೇ ಕೊಡ್ಲಾರ್ದಂಗಾಗಿದೆ. ಬಹುಶಃ ಕರ್ನಾಟಕ ರಾಜ್ಯದ ತಾವೆಲ್ಲ ಸಮಾಜದ ಪ್ರಕಾಶ್ ಜಿ ಅಣ್ಣಾಜಿ ಅವರ ನೇತೃತ್ವದಲ್ಲಿ ಮತ್ತು ಬಂಜಾರ ಸಮಾಜದ ನೇತೃತ್ವದಲ್ಲಿ ಇವತ್ತು ಧೀರೇಂದ್ರ ಶಾಸ್ತ್ರಿಜಿ ಏನ್ ಕರೆದಿದ್ದೀರಾ, ಬಹುಶಃ ಇದು ಒಂದು ಪುಣ್ಯದ ಕೆಲಸ. ಎಲ್ಲ ನಮ್ಮ ಭಕ್ತರಿಗೆ ಒಂದು ಆಶೀರ್ವಾದ ವಚನ ಕೊಡುವಂತ ಇದು ಒಂದು ಕಾರ್ಯವಾಗಿದ್ದು, ಸೊ ನಾವು ಮಾಧ್ಯಮದ ಮುಖಾಂತರ ಕೇಳೋದು ಒಂದೇ, ಎಲ್ಲಾ ಸನಾತನ ಧರ್ಮದ ಹಿಂದೂ ಸಮುದಾಯದ ಎಲ್ಲ ಬಾಂಧವರು, ಇದು ಬಂಜಾರ ಸಮಾಜದ ಅಷ್ಟೇ ಕಾರ್ಯಕ್ರಮ ಅಲ್ಲ, ಎಲ್ಲ ಭಕ್ತಾದಿಗಳು ಮತ್ತು ಯುವಕರು ಬಹುಶಃ ಮುಂದಿನ ದಿನಮಾನಗಳಲ್ಲಿ ನಾವು ಹಿಂದೆ ನೋಡಿದ್ದೀವಿ, 1 ಪೀಳಿ 2 ಪೀಳಿಯಿಂದ ನಾವು ಬಾರಿ ಸಂತರನ್ನು ಕಂಡಿದ್ದೀವಿ. ಆದ್ರೆ ನಮ್ಮ ಕಲಿಯುಗದ ಸಂತರು ಈಗ ನಮಗೆ ಆಶೀರ್ವಾದ ಮಾಡುವಂತ ಇದು ಎಲ್ಲ ಈಗ ನಾವು ನೋಡ್ತೀವಿ. ಬಹಳಷ್ಟು ಜನ ಯುವಕರು ದಾರಿ ಬಿಡುವಂತ ಕೆಲಸ ಆಗಿದೆ. ಆದ್ರೆ ಬಹುಶಃ ಪ್ರಕಾಶ್ ಅಣ್ಣಾಜಿ ಅವರು ಏನ್ ವಿಚಾರ ಮಾಡಿದಾರಪ್ಪ ಅಂದ್ರೆ, ಜಯಂತಿಗಳು ಹೆಂಗಾಗಿರ್ಬೇಕಂದ್ರೆ ಧಾರ್ಮಿಕವಾಗಿರ್ಬೇಕು, ಅದರಿಂದ ಸಮುದಾಯಗಳು ಎಚ್ಚೆತ್ಕೋಬೇಕು.
ನಾವ್ ಹೆಂಗ ಸಮಾಜದ ನಡುವೆ ನಾವ್ ಹೆಂಗ್ ಬಾಳ್ಬೇಕು, ಹೆಂಗ್ ಶಿಸ್ತಿನ ಸಿಪಾಯಿ ಆಗ್ಬೇಕಂತ ಹೇಳಿ ಆ ಒಂದು ಸಮಾಜದ ಮುಖಾಂತರ ಯಾವ ರೀತಿ ನಾವು ಇವತ್ತಿನ ದಿವಸ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡಬಹುದು ಅಂತ ಹೇಳಿ ಪ್ರಕಾಶ್ ಅಣ್ಣಾಜಿ ಅವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ಕೆ ಎಲ್ಲರೂ ಮಾಧ್ಯಮದ ಬಂಧುಗಳು ತಾವು ಕೂಡ ಸಹಕಾರ ಮಾಡಬೇಕು. ತಮಗೂ ಕೂಡ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಕಾರ್ಯಕ್ರಮದ ಮುಖಾಂತರ. ಈ ಕಾರ್ಯಕ್ರಮಕ್ಕೆ ನಮ್ಮ ವಿಜಯಪುರ ನಗರದ ಮಾನ್ಯ ಬಸವನಗೌಡ ಸಾಹೇಬ್ರು, ಶಾಸಕರಾದ ಬಸವನಗೌಡ ಸಾಹೇಬ್ರು ಹಿಂದೂ ಸಾಮ್ರಾಟ್ ಆಗಿರುವಂತದ್ದು. ಅವರು ವಿಶೇಷವಾಗಿ ಈ ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ಕಾರ್ಯಕ್ರಮ ಆಗಿರುವುದರಿಂದ ವಿಶೇಷ ಕಾಳಜಿ ವಹಿಸಿದ್ದಾರೆ. ಅವರು ಕೂಡ ಏನೇ ಇದ್ರು ಕೂಡ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದ ಬಹುಶಃ ಈ ಕಾರ್ಯಕ್ರಮಕ್ಕೆ ಹೇಳಿದ್ದಾರೆ ಕರ್ನಾಟಕ ರಾಜ್ಯದ ಮಂತ್ರಿಗಳು, ಶಾಸಕರು, ಈ ವಿಶೇಷವಾಗಿ ಬೇರೆ ರಾಜ್ಯದ ಮಂತ್ರಿಗಳು, ಶಾಸಕರು ನಾವು ಬರುವಂತದ್ದು ಮಾಡ್ತೀವಿ. ಧೀರೇಂದ್ರ ಶಾಸ್ತ್ರಿಜಿ ಅವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆದ್ರೆ ಇವರೇ ಅವರಂತಿಲ್ಲ, ಎಲ್ಲರಿಗೆ ಆಹ್ವಾನಿಸಿದ್ದೀವಿ. ದೇಶದ ಇದು ನಮ್ಮ ಭಾರತ ದೇಶ, ಸನಾತನ ಹಿಂದೂ ರಾಷ್ಟ್ರ, ಇಲ್ಲಿ ಎಲ್ಲರದ ಒಂದು ಇದು ಕರ್ತವ್ಯವಾಗತ್ತೆ. ಬಹುಶಃ ಎಲ್ಲೂ ಹೋಗಿ ಧೀರೇಂದ್ರ ಶಾಸ್ತ್ರಿಜಿ ಅವ್ರನ್ನ ನೋಡ್ಲಿಕ್ಕೆ ಆಗಲ್ಲ. ಕರ್ನಾಟಕ ರಾಜ್ಯ ಬಿಜಾಪುರ ಜಿಲ್ಲೆಗೆ ಬಂದಿದಾರಪ್ಪ ಅಂದ್ರೆ ವಿಶೇಷವಾಗಿ ನಾವು ಬಿಜಾಪುರ ಜಿಲ್ಲೆಯ ಎಲ್ಲ ಯುವಕರು, ಧರ್ಮಾಧಿಕಾರಿಗಳು, ಎಲ್ಲ ಸಮುದಾಯದ ಇವತ್ತಿನ ದಿವಸ ಸಂತರು, ಸ್ವಾಮೀಜಿಗಳು ಎಲ್ಲರೂ ಭಾಗವಹಿಸಬೇಕು. ಎಲ್ಲರೂ ಧೀರೇಂದ್ರ ಶಾಸ್ತ್ರಿ ಅವರ ಆಶೀರ್ವಚನ ಕೇಳಬೇಕು. ನಮ್ಮ ನಿಜ ಜೀವನದಲ್ಲಿ ಅವ್ರು ಏನು ನಮಗೆ ಸಂದೇಶ ಕೊಡ್ತಾರೆ, ಸಮಾಜ ಸುಧಾರಿಸಲಿಕ್ಕೆ ಅದೆಲ್ಲ ಅಳವಡಿಸ್ಕೋಬೇಕಂತ ಹೇಳಿ ನಾವು ಇದೊಂದು ಕಾರ್ಯಕ್ರಮ ಏರ್ಪಾಡು ಮಾಡಿದೀವಿ ಅಂತ ಕೇಳ್ಕೊಳ್ತೇನೆ. ಈಗ ಧೀರೇಂದ್ರ ಶಾಸ್ತ್ರೀಜಿ ಅವರ ಅವ್ರ ಬಗ್ಗೆ ಇಲ್ಲೆಲ್ಲ ಪರಿಚಯ ಇಲ್ಲ, ಅವ್ರ ಬಗ್ಗೆ ಮನದಲ್ಲಿ ಸೇವಾಲಾಲ್ ಮಹಾರಾಜರನ್ನ ನೆನೆಯದವ ಪ್ರವತ್ತದ ಕೊನೆಯಲ್ಲಿದ್ದನ್ನು ಸರ್ವಜ್ಞ ಅನ್ನುವಂತ ಮಾತನ್ನು ಹೇಳ್ತಾ ಶ್ರೀ 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 ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವದ ಅಂಗವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಸನಾತನ ಧರ್ಮ ಹಿಂದೂ ಸಮುದಾಯದ ಒಂದು ಧರ್ಮಗುರು ಸನಾತನ ಶಾಸ್ತ್ರಿ ಪೂಜ್ಯ ಶ್ರೀ ಧೀರೇಂದ್ರ ಶಾಸ್ತ್ರಿ ಅವರು ಕರ್ನಾಟಕ ರಾಜ್ಯಕ್ಕೆ ಪ್ರಪ್ರಥಮ ಬಾರಿಗೆ ಬರುತ್ತಾ ಇದ್ದು, ವಿಶೇಷವಾಗಿ ವಿಜಯಪುರ ಜಿಲ್ಲೆಗೆ ನಾವು ಆಹ್ವಾನಿಸಿದಾಗ ಅವರು ಬರ್ತೀನಿ ಅಂತ ಹೇಳಿದ್ದು ಇದು ನಮ್ಮ ಪುಣ್ಯ ಅಂತೇಳಿ ನಾವು ಭಾವಿಸ್ತೇವೆ. ಈ ಕಾರ್ಯಕ್ರಮ ರಾಷ್ಟ್ರೀಯ ಬಂಜಾರ ಪರಿಷತ್ನ ರಾಜ್ಯಾಧ್ಯಕ್ಷರಾಗಿರುವಂತ ಪ್ರಕಾಶ್ ಅಣ್ಣಾಜಿ ಅವರ ನೇತೃತ್ವದಲ್ಲಿ, ವಿಶೇಷವಾಗಿ ಪೂಜನೀಯ ಗೋಪಾಲ್ ಮಹಾರಾಜ್ ಮತ್ತು ಚಂದ್ರಶೇಖರ್ ರಾಠೋಡ್ಜಿ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದು, ಸದರಿ ಕಾರ್ಯಕ್ರಮ ದಿನಾಂಕ 22ರಂದು ರವಿವಾರ ದಿನ ನಡೆಯಲಿದ್ದು, ಬಹುಶಃ ಈ ಕಾರ್ಯಕ್ರಮ ಸನಾತನ ಧರ್ಮದ ಎಲ್ಲಾ ಸಮುದಾಯಗಳಿಗೆ ಸಂಬಂಧಪಡುವ ಹಾಗೆ ಒಂದು ಧಾರ್ಮಿಕ ಕಾರ್ಯಕ್ರಮ ಬಂಜಾರ ಸಮಾಜದ ನೇತೃತ್ವ ಹಾಗೂ ಪ್ರಕಾಶ್ ಅಣ್ಣಾಜಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು, ನಾವು ಈ ತಮ್ಮ ಮಾಧ್ಯಮದ ಮುಖಾಂತರ ಕೇಳುವುದು ಏನಪ್ಪಾ ಅಂದ್ರೆ, ಇದು ಒಂದು ಸನಾತನ ಹಿಂದೂ ಧರ್ಮದ ಕಾರ್ಯಕ್ರಮ. ಎಲ್ಲಾ ಧರ್ಮದ ಸಮುದಾಯದ ಭಕ್ತರು ಮತ್ತು ಎಲ್ಲ ಬಾಗೇಶ್ವರ ಧಾಮದ ಭಕ್ತಾದಿಗಳು, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಬಹಳಷ್ಟು ಕಡೆಯಿಂದ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇನ್ನಿತರ ಬೇರೆ ರಾಜ್ಯಗಳಿಂದ ಕೂಡ ನಾವು ಬರ್ತಾ ಇದೀವಿ ಸರ್. ತಾವು ಕರೆದಿದ್ದು ನಮ್ಗೆ ಬಹಳ ಖುಷಿಯಾಗಿದೆ. ಎಷ್ಟೋ ಸಲ ನಾವು ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ಬಾಬಾ ಅವರು ನಮಗ ಭೇಟಿನೇ ಕೊಡ್ಲಾರ್ದಂಗಾಗಿದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ತಾವೆಲ್ಲ ಸಮಾಜದ ಪ್ರಕಾಶ್ ಜಿ ಅಣ್ಣಾಜಿ ಅವರ ನೇತೃತ್ವದಲ್ಲಿ ಮತ್ತು ಬಂಜಾರ ಸಮಾಜದ ನೇತೃತ್ವದಲ್ಲಿ ಇವತ್ತು ಧೀರೇಂದ್ರ ಶಾಸ್ತ್ರಿಜಿ ಏನ್ ಕರೆದಿದ್ದೀರಾ, ಬಹುಶಃ ಇದು ಒಂದು ಪುಣ್ಯದ ಕೆಲಸ. ಎಲ್ಲ ನಮ್ಮ ಭಕ್ತರಿಗೆ ಒಂದು ಆಶೀರ್ವಾದ ವಚನ ಕೊಡುವಂತ ಇದು ಒಂದು ಕಾರ್ಯವಾಗಿದ್ದು, ಸೊ ನಾವು ಮಾಧ್ಯಮದ ಮುಖಾಂತರ ಕೇಳೋದು ಒಂದೇ, ಎಲ್ಲಾ ಸನಾತನ ಧರ್ಮದ ಹಿಂದೂ ಸಮುದಾಯದ ಎಲ್ಲ ಬಾಂಧವರು, ಇದು ಬಂಜಾರ ಸಮಾಜದ ಅಷ್ಟೇ ಕಾರ್ಯಕ್ರಮ ಅಲ್ಲ, ಎಲ್ಲ ಭಕ್ತಾದಿಗಳು ಮತ್ತು ಯುವಕರು ಬಹುಶಃ ಮುಂದಿನ ದಿನಮಾನಗಳಲ್ಲಿ ನಾವು ಹಿಂದೆ ನೋಡಿದ್ದೀವಿ, 1 ಪೀಳಿ 2 ಪೀಳಿಯಿಂದ ನಾವು ಬಾರಿ ಸಂತರನ್ನು ಕಂಡಿದ್ದೀವಿ. ಆದ್ರೆ ನಮ್ಮ ಕಲಿಯುಗದ ಸಂತರು ಈಗ ನಮಗೆ ಆಶೀರ್ವಾದ ಮಾಡುವಂತ ಇದು ಎಲ್ಲ ಈಗ ನಾವು ನೋಡ್ತೀವಿ. ಬಹಳಷ್ಟು ಜನ ಯುವಕರು ದಾರಿ ಬಿಡುವಂತ ಕೆಲಸ ಆಗಿದೆ. ಆದ್ರೆ ಬಹುಶಃ ಪ್ರಕಾಶ್ ಅಣ್ಣಾಜಿ ಅವರು ಏನ್ ವಿಚಾರ ಮಾಡಿದಾರಪ್ಪ ಅಂದ್ರೆ, ಜಯಂತಿಗಳು ಹೆಂಗಾಗಿರ್ಬೇಕಂದ್ರೆ ಧಾರ್ಮಿಕವಾಗಿರ್ಬೇಕು, ಅದರಿಂದ ಸಮುದಾಯಗಳು ಎಚ್ಚೆತ್ಕೋಬೇಕು. ನಾವ್ ಹೆಂಗ ಸಮಾಜದ ನಡುವೆ ನಾವ್ ಹೆಂಗ್ ಬಾಳ್ಬೇಕು, ಹೆಂಗ್ ಶಿಸ್ತಿನ ಸಿಪಾಯಿ ಆಗ್ಬೇಕಂತ ಹೇಳಿ ಆ ಒಂದು ಸಮಾಜದ ಮುಖಾಂತರ ಯಾವ ರೀತಿ ನಾವು ಇವತ್ತಿನ ದಿವಸ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡಬಹುದು ಅಂತ ಹೇಳಿ ಪ್ರಕಾಶ್ ಅಣ್ಣಾಜಿ ಅವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ಕೆ ಎಲ್ಲರೂ ಮಾಧ್ಯಮದ ಬಂಧುಗಳು ತಾವು ಕೂಡ ಸಹಕಾರ ಮಾಡಬೇಕು. ತಮಗೂ ಕೂಡ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಕಾರ್ಯಕ್ರಮದ ಮುಖಾಂತರ. ಈ ಕಾರ್ಯಕ್ರಮಕ್ಕೆ ನಮ್ಮ ವಿಜಯಪುರ ನಗರದ
ಮಾನ್ಯ ಬಸವನಗೌಡ ಸಾಹೇಬ್ರು, ಶಾಸಕರಾದ ಬಸವನಗೌಡ ಸಾಹೇಬ್ರು ಹಿಂದೂ ಸಾಮ್ರಾಟ್ ಆಗಿರುವಂತದ್ದು. ಅವರು ವಿಶೇಷವಾಗಿ ಈ ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ವಿಶೇಷ ಕಾಳಜಿ ವಹಿಸಿದ್ದಾರೆ. ಅವರು ಕೂಡ ಏನೇ ಇದ್ರು ಕೂಡ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದ ಬಹುಶಃ ಈ ಕಾರ್ಯಕ್ರಮಕ್ಕೆ ಹೇಳಿದ್ದಾರೆ ಕರ್ನಾಟಕ ರಾಜ್ಯದ ಮಂತ್ರಿಗಳು, ಶಾಸಕರು, ಈ ವಿಶೇಷವಾಗಿ ಬೇರೆ ರಾಜ್ಯದ ಮಂತ್ರಿಗಳು, ಶಾಸಕರು ನಾವು ಬರುವಂತದ್ದು ಮಾಡ್ತೀವಿ. ವೀರೇಂದ್ರ ಶಾಸ್ತ್ರಿಜಿ ಅವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆದ್ರೆ ಇವರೇ ಅವರಂತಿಲ್ಲ, ಎಲ್ಲರಿಗೆ ಆಹ್ವಾನಿಸಿದ್ದೀವಿ. ದೇಶದ ಇದು ನಮ್ಮ ಭಾರತ ದೇಶ ಸನಾತನ ಹಿಂದೂ ರಾಷ್ಟ್ರ, ಇಲ್ಲಿ ಎಲ್ಲರದ ಒಂದು ಇದು ಕರ್ತವ್ಯವಾಗತ್ತೆ. ಬಹುಶಃ ಎಲ್ಲೂ ಹೋಗಿ ಧೀರೇಂದ್ರ ಶಾಸ್ತ್ರಿಜಿ ಅವ್ರನ್ನ ನೋಡ್ಲಿಕ್ಕೆ ಆಗಲ್ಲ. ಕರ್ನಾಟಕ ರಾಜ್ಯ ಬಿಜಾಪುರ ಜಿಲ್ಲೆಗೆ ಬಂದಿದಾರಪ್ಪ ಅಂದ್ರೆ ವಿಶೇಷವಾಗಿ ನಾವು ಬಿಜಾಪುರ ಜಿಲ್ಲೆಯ ಎಲ್ಲ ಯುವಕರು, ಧರ್ಮಾಧಿಗಳು, ಎಲ್ಲ ಸಮುದಾಯದ ಇವತ್ತಿನ ದಿವಸ ಸಂತರು, ಸ್ವಾಮೀಜಿಗಳು ಎಲ್ಲರೂ ಭಾಗವಹಿಸಬೇಕು. ಎಲ್ಲರೂ ಧೀರೇಂದ್ರ ಶಾಸ್ತ್ರಿ ಅವರ ಆಶೀರ್ವಚನ ಕೇಳಬೇಕು. ನಮ್ಮ ನಿಜ ಜೀವನದಲ್ಲಿ ಅವ್ರು ಏನು ನಮಗೆ ಸಂದೇಶ ಕೊಡ್ತಾರೆ, ಸಮಾಜ ಸುಧಾರಿಸಲಿಕ್ಕೆ ಅದೆಲ್ಲ ಅಳವಡಿಸ್ಕೋಬೇಕಂತ ಹೇಳಿ ನಾವು ಇದೊಂದು ಕಾರ್ಯಕ್ರಮ ಏರ್ಪಾಡು ಮಾಡಿದೀವಿ ಅಂತ ಕೇಳ್ಕೊಳ್ತೇನೆ. ಈಗ ಧೀರೇಂದ್ರ ಶಾಸ್ತ್ರಿಜಿ ಅಂದ್ರಲ್ಲ, ಅವ್ರ ಬಗ್ಗೆ ಇದೆಲ್ಲ ಪರಿಚಯ ಇಲ್ಲ, ಅವ್ರ ಬಗ್ಗೆ ಆಗಿದ್ದಾರೆ ಏನಂತ ಸ್ವಲ್ಪ ಪರಿಚಯ ಮಾಡಿ. ಈಗ ಧೀರೇಂದ್ರ ಶಾಸ್ತ್ರಿ ಜಿ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಬಹುಶಃ ತಮ್ಗೆಲ್ಲರೂ ಗೊತ್ತಿರಬೇಕು. ಅವ್ರು ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ. ಭಾರತ ದೇಶದ ಪ್ರತಿಯೊಬ್ಬ ಯುವಕರ ಕೈಯಲ್ಲಿ ಮೊಬೈಲ್ ಇದೆ. ಧೀರೇಂದ್ರ ಶಾಸ್ತ್ರಿಜಿಯವರು ಸನಾತನ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ವಿಶೇಷವಾಗಿ ಭಾರತದಲ್ಲಿರುವಂತ 140 ಕೋಟಿ ಜನರು ಯಾವ ರೀತಿ ಬಾಳಬೇಕು, ಯಾವ ರೀತಿ ನಮ್ಮ ದೇಶವನ್ನು ಮುಂದೆ ನಡೆಸಬೇಕು, ನಮ್ಮ ಸನಾತನ ಧರ್ಮವನ್ನು ಯಾವ ರೀತಿ ಒಯ್ಯಬೇಕು ಅಂತ ಹೇಳಿ ಇಡೀ ಮಾಧ್ಯಮದಲ್ಲಿ ಪ್ರತಿನಿತ್ಯ ನಾವು ಬಹುಶಃ ಮೊಬೈಲ್ ಇದನ್ನು ಮಾಡಿದರೆ ಅವ್ರದ್ದು ಆಚಾರ ವಿಚಾರಗಳು ನಾವು ನೋಡ್ತೀವಿ. ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದು. ಬಾಗೇಶ್ವರ ಧಾಮದಲ್ಲಿ ಇರುವಂತಹ ಧೀರೇಂದ್ರ ಶಾಸ್ತ್ರಿಜಿ ಅವರು ಇಡೀ ಮಧ್ಯಪ್ರದೇಶದಲ್ಲಿ ಬಾಗೇಶ್ವರ ಧಾಮ ಬರುತ್ತೆ. ಬಹುಶಃ ಇಡೀ ಭಾರತ ದೇಶದಲ್ಲಿ ಸನಾತನ ಧರ್ಮದ ಏನು ಆಚಾರ ವಿಚಾರಗಳಿದ್ದಾವೆ ಅದನ್ನ ಎತ್ತಿ ಇಡುವಂತ ಕಾರ್ಯ ಧೀರೇಂದ್ರ ಶಾಸ್ತ್ರಿಜಿ ಅವರು ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮಂತ ಯುವಕರು ಕೂಡ ಇವತ್ತಿನ ದಿವಸ ಇಂಥ ಬಾಬಾ ಅವರು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ಬಹುಶಃ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರಪ್ಪ ಅಂದ್ರೆ ಇದು ನಮ್ಮ ಪುಣ್ಯ ಅಂತೇಳಿ ನಾವು ಬಯಸಿದ್ದೇವೆ. ಈಗ ಬಾಗೇಶ್ವರ ಧಾಮ ಶ್ರೀ ಶ್ರೀ ಧೀರೇಂದ್ರ ಶಾಸ್ತ್ರಿ ಅವರು ಈಗ ತಾವು ನಮ್ಮೆಲ್ಲರೂ ಹೇಳಿದಂಗೆ ಅವರೊಬ್ಬ ಹಿಂದೂ ಧರ್ಮದ, ಹಿಂದೂ ರಾಷ್ಟ್ರವನ್ನು ನಿರ್ಮಾಣ, ಈ ಭಾರತ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಎಲ್ಲ ಯುವಕರಲ್ಲಿ ಎಲ್ಲರೂ ಒಗ್ಗೂಡಲಿಕ್ಕೆ ಪ್ರೇರಣೆ ನೋಡ್ತಾ ಇರುವಂಥವ್ರು. ಅದೇ ರೀತಿ ಅನೇಕ ನಮ್ಮ ಏನಿದು ಸನಾತನ ಧರ್ಮ ರೋಗ ರುಜಿನ ನಮಗೆ ಆರೋಗ್ಯವನ್ನು ಯಾವ ರೀತಿ ಅವರಿಗೆ ಆರಾಮಾಗಬೇಕು, ಹಿಂದಿನ ನಮ್ಮದೇನು ಸಂಸ್ಕೃತಿ ಇದೆ, ಹಿಂದಿನ ಮಹಾಭಾರತ ಮತ್ತೆ ರಾಮಾಯಣ ಕಾಲದಲ್ಲಿ ಹೇಗೆ ನಮ್ಮ ವೈದ್ಯರು ಇರ್ತಿದ್ರು ಆ ಟೈಮಲ್ಲಿ, ಅದೇ ರೀತಿ ತಮ್ಮ ಸನಾತನ ಆಯುರ್ವೇದ ಪದ್ಧತಿಯಲ್ಲಿ ಮತ್ತು ಸಂಸ್ಕಾರ ಪದ್ಧತಿಯಲ್ಲಿ ಅವರು ಮತ್ತು ಅವರ ಭಕ್ತಿಯಿಂದ, ದೈವ ಭಕ್ತಿಯಿಂದ ಮತ್ತು ಅವರ ಪವಾಡಗಳಿಂದ ಅನೇಕ ರೋಗ ರುಜಿನಗಳನ್ನು ಆರಾಮ ಮಾಡಿದ್ದು ಈಗ ಉದಾಹರಣೆಗಳಿದ್ದಾವೆ. ಅನೇಕರು ಅವರಿಗೆ ಪರೀಕ್ಷೆ ಕೂಡ ಮಾಡಿದ್ರು ಕೂಡ ಇದು ಸತ್ಯ ಅಂತೇಳಿ ಎಲ್ಲ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅಂತ ಒಬ್ಬ ಮಹಾನ್ ಸಂತರು ಮತ್ತು ಆ ಮಹಾನ್ ರಾಷ್ಟ್ರಭಕ್ತರು ಈ ನಮಗೆ ಜಿಲ್ಲೆಗೆ ಬರ್ತಾ ಇರೋದ್ರಿಂದ ಅನೇಕ ರೋಗಾಳುಗಳು, ಅನೇಕ ಆರಾಮ್ ತಪ್ಪಿದವರು, ಅವ್ರಿಗೆ ಯಾವುದೇ ಸಮಸ್ಯೆಗಳು ಇರ್ಬೋದು, ಅವರಿಗೆ ಆಶೀರ್ವಾದ ಪಡಲಿಕ್ಕೆ ಅನೇಕ ಜನ ಫೋನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಮಹಾರಾಷ್ಟ್ರದಲ್ಲಿ ಅನೇಕ ಕಾರ್ಯಕ್ರಮಗಳಾಗಿದೆ. ಅವರು ಅದೇ ರೀತಿ ಖಜೂರಿ ಅಂತೇಳಿ ಅವರು ಮಧ್ಯಪ್ರದೇಶದ ಬಾಗೇಶ್ವರ ಖಜೂರಿ ಗ್ರಾಮಲ್ಲಿ ಬರೋದು, ಛತ್ತರ್ಪುರ್ ಗ್ರಾಮದಲ್ಲಿ ಬರೋದು ಅದು. ಅಲ್ಲಿ ಅದೇ ರೀತಿ ಇಡೀ ದೇಶದಲ್ಲಿ ಅವರು ಅನೇಕ ಕಾರ್ಯಕ್ರಮಗಳು, ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಕೂಡ ಅವರು ಇಂಥವು ಪರಿಚಯ ತೆಗೆಯುವಂಥ ಕಾರ್ಯಕ್ರಮ ಇರುತ್ತೆ. ಅವ್ರದ್ದು ಯಾವ ರೋಗಿಗಳಿಗೆ ಯಾವ ಸಮಸ್ಯೆ ಇದೆ ಅವ್ರಿಗೆ ಗೊತ್ತಿಲ್ಲದೇ ಯಾರು ಅವ್ರು ಹೇಳಂಗಿಲ್ಲ. ಬಂದು ಆ ಕಾರ್ಯಕ್ರಮ ಭಾಗಿಯಾದ್ರೆ ಅವ್ರ ಹೆಸರು ಇರೋದು ನಿಮ್ಗೆ ಇಂಥದೇ ಆಗಿದೆ, ನೀವು ಮುಂದೆ ಬನ್ನಿ ಅಂತೇಳಿ ಅವರ ಸಮಸ್ಯೆಗಳನ್ನು ಪರಿಹರಿಸುವಂತ ಅವ್ರು ಮಾಡ್ತಿರ್ತಾರೆ. ಬೇಕಾದ್ರೆ ನೀವೆಲ್ಲ ಯೂಟ್ಯೂಬ್ ಚಾನಲ್ ಇದೆ ಅವ್ರು ಸ್ವತಂತ್ರ ಅನೇಕಗಳಲ್ಲಿ ನೋಡಿರ್ತೀರಿ. ಅವರೊಬ್ಬ ವಿಶಿಷ್ಟ ಪರಂಪರೆಯಿಂದ ಮತ್ತು ಪವಾಡ ಪುರುಷರಾಗಿ ಹೊರಹೊಮ್ಮುತ್ತಾ ಇರೋದ್ರಿಂದ, ಶ್ರೀ ಹನುಮಾನ ಆಂಜನೇಯ ಅವರ ಪರಮ ಭಕ್ತರಾಗಿರೋದ್ರಿಂದ ಅವರು ಒಳ್ಳೆಯ ಜನಪ್ರಿಯ ಸಂತ ಕಂಡರೂ ಪರವಾಗಿಲ್ಲ. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಅವರು ಇವತ್ತ ಬೇಡಿಕೆಯ ಸಂತರಾಗಿ ಹೊರಹೊಮ್ಮಿದ್ದಾರೆ. ಅವರು ಇವತ್ತು ನಮ್ಮ ಜಿಲ್ಲೆಗೆ ಬರ್ತಾ ಇರೋದ್ರಿಂದ ನಾವೆಲ್ಲ ಹಿಂದೂ ಬಾಂಧವರು, ಸನಾತನದವರು ಒಂದಾಗಿ ನಮ್ಮದಲ್ಲಿ ಏನಿದೆ ಅಲ್ಲ ಚಟಗಳನ್ನು ದೂರ ಆಗುವಂಥದ್ದು, ನಾವು ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದೀವಿ, ಅದನ್ನು ಮತ್ತೆ ಪುನಃಸ್ಥಾಪನೆಗಾಗಿ, ಆಮೇಲೆ ಯಾವುದೇ ಒಂದು ಸಂತರ ಜಯಂತಿಗಳಾದರೆ ಅದೊಂದು ಆಚಾರ ವಿಚಾರ ಧಾರ್ಮಿಕವಾಗಿರ್ಬೇಕು ಅನ್ನೋ ಸಂದೇಶ ಕೊಡಲಿಕ್ಕೆ ಮಾನ್ಯ
ಧೀರೇಂದ್ರ ಶಾಸ್ತ್ರಿ ಅವರನ್ನು ನಾವು ಬಿಜಾಪುರ ಆಹ್ವಾನಿಸಿದ್ದೀವಿ. ಅವರು ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ದಿನಾಂಕ 22ನೇ ತಾರೀಕರಂದು 10:30 ಗಂಟೆಗೆ ಸೋಲಾಪುರಕ್ಕೆ ತಲುಪಿ 12 ಗಂಟೆಗೆ ಬಿಜಾಪುರಕ್ಕೆ ಬರ್ತಾರೆ. ಅಲ್ಲಿ ಬಂಜಾರ ಕ್ರಾಸ್ ಹತ್ರ ಇರುವಂತಹ ಶಿವಲಾಲ್ ವೃತ್ತಕ್ಕೆ ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಅಲ್ಲಿದ್ದ ಮುಂದೆ ಹೊಸ ASP ಕ್ಯಾಂಪಸ್ ಹಿಂದೂಗಡೆ ಪುತ್ನಾಳಕೇರಿ ಹತ್ರ ಒಂದು ದೊಡ್ಡ ಬೃಹತ್ ಜನಜಾಗೃತಿ ಸಮಾವೇಶ ಮತ್ತು ಆಶೀರ್ವಚನ ಕಾರ್ಯಕ್ರಮ ನೆರವೇರುತ್ತದೆ. ಆ ಕಾರ್ಯಕ್ರಮದ ಆಯೋಜಕರಾಗಿ ಮಾನ್ಯ ಪ್ರಕಾಶ್ ಚವ್ಹಾಣ್ ರಾಷ್ಟ್ರೀಯ ಬಂಜಾರ ಪರಿಷತ್ ಅಧ್ಯಕ್ಷರು ಅದನ್ನು ಆಯೋಜನೆ ಮಾಡಿದ್ದಾರೆ. ಅದರ ಅಧ್ಯಕ್ಷತೆಯನ್ನು ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೂ ಇಲ್ಲಿಂದ ಬಾಯ್ಬ್ಯಾಂಡ್ ಆಗಿರೋ ಅವರು ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಕೂಡ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿ ಸ್ವಾನಂದ್ ಪಾಟೀಲ್ ಸಾಹೇಬರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಜಿಲ್ಲೆಯ ಎಲ್ಲ ಶಾಸಕರು ಬರ್ತಾರೆ. ಅದೇ ರಾಜ್ಯದ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು, ಮಹಾರಾಷ್ಟ್ರ ರಾಜ್ಯದ ಮಂತ್ರಿಗಳು, ಗೋವಾ ರಾಜ್ಯದ ಮಂತ್ರಿಗಳು, ಅನೇಕ ಜನ ಮತ್ತು ಅನೇಕ ಸಾಧು ಸಂತರು ಕೂಡ ಆ ಕಾರ್ಯಕ್ರಮ ರೂಪಿಸಿರುವುದರಿಂದ ಎಲ್ಲರಿಗೆ ನಾವು ಎಲ್ಲ ಭಕ್ತಾದಿಗಳಿಗೆ ಹಿಂದೂ ಧರ್ಮದ ಎಲ್ಲ ಸನಾತನ ಧರ್ಮೀಯರಿಗೆ ನಾವು ಅವರನ್ನು ಏನು ಮಾಡೋದು ಅಂದರೆ ಇಲ್ಲೇ ನಮ್ಮ ಕರ್ನಾಟಕ ಪ್ರಥಮ ಬಾರಿ ಬರ್ತಾ ಇರುವಂಥ ಧೀರೇಂದ್ರ ಶಾಸ್ತ್ರಿಯವರ ಆಶೀರ್ವಚನ ಮತ್ತು ಆಶೀರ್ವಾದ ಪಡಲಿಕ್ಕೆ ತಾವೆಲ್ಲರೂ ಆಗಮಿಸಿ ಧನ್ಯರಾಗಬೇಕಂತೇಳಿ ನಾವು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಕೈ ಮುಗಿದು ವಿನಂತಿ ಮಾಡ್ತೀವಿ. ಈ ಕಾರ್ಯಕ್ರಮ ಧಾರ್ಮಿಕ ಆಗಿರೋದ್ರಿಂದ ನಮ್ಮ ಧರ್ಮದ ಏಕತೆಗಾಗಿ ಆಗಿರೋದ್ರಿಂದ ಎಲ್ಲರೂ ಶಾಂತಿಗಾಗಿ ಶಾಂತಿ ರೀತಿಯನ್ನು ಕಾಪಾಡಿ ಎಲ್ಲರೂ ಯಾವುದೋ ಗದ್ದಲ ಗುದ್ದಾಟ ಮಾಡದೆ ಆ ಕಾರ್ಯಕ್ರಮ ಬಂದು ಇದು ನಮ್ಮ ಕಾರ್ಯಕ್ರಮ, ನಮ್ಮ ಹಿಂದೂ ಧರ್ಮದ ಕಾರ್ಯಕ್ರಮ ಅಂತೇಳಿ ಎಲ್ಲರೂ ಅದಕ್ಕೆ ವಾಲಂಟಿಯರ್ ಆಗಿ ಕೆಲಸ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಧಾರ್ಮಿಕ ಕಾರ್ಯಕ್ರಮನೋ ಅಥವಾ ಏನೋ ಔಷಧಿ ಕೊಡೋ ಕಾರ್ಯಕ್ರಮ, ಧಾರ್ಮಿಕ ಆಶೀರ್ವಾದ ನೀಡುವಂತಹ ಕಾರ್ಯಕ್ರಮ, ಔಷಧಿ ನೀಡುವಂತ ಅಲ್ಲ. ಪರಿಚಯ ತೆಗಿತಾರೆ, ಅವ್ರ ಬಗ್ಗೆ ಅವರು ರೋಗ ರುಜಿನಗಳ ಬಗ್ಗೆ ಹೇಳ್ತಾರೆ. ಆದ್ರೆ ಇಲ್ಲಿ ಕಲಿತಾ ಇರೋದು ನಾವು ಧಾರ್ಮಿಕ ಆಶೀರ್ವಾದ ನೀಡಲಿಕ್ಕೆ, ಪ್ರವಚನ ನೀಡಲಿಕ್ಕೆ. ಪ್ರವಚನ ಬಿಟ್ಟು ಮತ್ತೆ ಔಷಧಿ ಕೊಡ್ತಾರೆ, ಕಾಯಿಲೆ ಹೇಳ್ತಾರೆ, ಗುಣಪಡಿಸ್ತಾರೆ ಅಂದ್ರೆ ಮತ್ತೆ ಜನ ಬೇರೆ ತರ ತಿಳ್ಕೊಳ್ತಾರೆ. ಅಲ್ಲ, ಇಲ್ಲಿ ಬರ್ತಾ ಇರೋದು ಆಶೀರ್ವಾದ ನೀಡಲಿಕ್ಕೆ ಮತ್ತೆ ನಮ್ಮ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಅವರೇನು ಮಾಡ್ತಾರೆ, ಅವ್ರ ಭಾಗೇಶ್ವರ ಧಾಮದ ಅನೇಕ ಕಡೆಗಳಲ್ಲಿ ಪರಿಚಯಗಳನ್ನು ತೆಗಿತಾರೆ, ಅವರ ಸಮಸ್ಯೆಗಳನ್ನು ಹೇಳ್ತಾರೆ. ಸರ್, ಈಗ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಂತ ತಮ್ಮಿಂದ ಅನಿಸ್ತಿ ಬರ್ತಾ ಇದೆ ನಮಗೆ. ಆದರೆ ಸರ್ವಧರ್ಮದ ಸಾಧನೆ ಮಾಡಿದ್ದಾರೆ, ಅವ್ರು ಅಂಥವ್ರು ಗುರುತಿಸೋದು ಏನಾದ್ರು ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ಅಂಥದ್ದು ಯಾರ್ಯಾರು ಸನ್ಮಾನ ಮಾಡಬೇಕು, ಅವ್ರಿಗೆ ಪ್ರಶಸ್ತಿಗಳನ್ನು ವಿತರಣೆ ಮಾಡಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಅದೊಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಆದರೆ ಅವ್ರು ಯಾರ್ಯಾರು ಹೆಸರು ಅವ್ರು ಯಾರ್ಯಾರು ಮಾಡಿದ್ದಾರೆ ಅದನ್ನು ನಾವು ಲಿಸ್ಟ್ ಮಾಡಿ ಅಲ್ಲಿ ಆ ಕಾರ್ಯ ಧೀರೇಂದ್ರ ಶಾಸ್ತ್ರಿ ಹೋದ್ಮೇಲೆ ಆ ಕಾರ್ಯಕ್ರಮ ಮಾಡಬೇಕಂತೇಳಿ ಒಂದು ನಿರ್ಧಾರ ಆಗಿದೆ. ಗುರುಜಿ ಅವರು ಮತ್ತೆ ಯಾರು ಮಾತಾಡ್ತಾರೆ? ಅನಂತರ ಕೋಟಿ ನಮಸ್ಕರಿಸುತ್ತಾ, ನಾನು ನಮ್ಮ ಭಾಷೆಯಲ್ಲಿ ಹೇಳಬೇಕಂತ ಇಚ್ಛೆ ಪಡಿ. ಅಂದರೆ ಎಲ್ಲರೂ ಕನ್ನಡದಲ್ಲಿ ಎಲ್ಲ ಹೇಳಿದ್ದಾರೆ. ಕೆಲವೊಂದು ಮಂದಿಗೆ ನಮ್ಮ ಭಾಷೆಯಲ್ಲಿ ಹೇಳಿದ್ರಂದ್ರೆ ಅರ್ಥ ಆಗ್ತದೆ ಅಂತ ಹೇಳಿ ಮಾರ್ಷೆ बंजारा समाज तांडे नाय कारवारी हसाबी नसाबी तुमने शेरमा राजोली रामरामी शेज सवारी 22 तारखेनं एमआय काय का आपण प्रकाश चव्हाण राष्ट्रीय बंजारा परिषद राज्याध्यक्ष एक समाजाने ಒಳ್ಳೆ संदेश रेणू मार समाज जागणू मार समाज एक जागे राहणू मार समाज भावना एक रेणू हमार बोली भाषा एक रेणू के ताणीना ಈ ಕಾರ್ಯಕ್ರಮಗಳನ್ನ एमआय कोर गोर शेज आवचं आपण ಹೆಚ್ಚಿನ संख्ये में तमाम पर विश्वास तांडार से नाय कारभारी होऊन आपण काय चुके एक बेटा काही भी एक कार्यक्रम करू शकतो वन शे बळताणीवर हातनं आपण बला देणं जीवन आपण से साथ देणं आपण भियावण काही राजनीति में काही भी भियावणचं काही भी एखादा टप तडी काही भी हेगे तो भी समाज ताणीना एक कार्यक्रम में ಹೆಚ್ಚಿನ संख्ये में ताणीना आपणच कार्यक्रम करके आवजे पूर्ण शेन आपण कोरेन शेन आपण आशीर्वाद लेसानुशी मिळवण्याचा आणि शेर सहकार करण्यात आणीनं आपण कार्यक्रम यशस्वी पूर्ण करके ताणीनं आणि आवजे दाडे में भगवान शेरच घरी में हरोबर रखणू ಹೆಚ್ಚಿನ संख्ये में भेटिया काजळी केले ताणी आपण संस्कृती केले ताणी वाजा गिजाती तांडे तांडेती माणस आवण तुम्हाला खाणे पिण्याची व्यवस्था शे भिया क्रमणोच तम शेज गायचं ते यूथ मंडळी होऊन याडी होऊन ಹೆಚ್ಚಿನ संख्ये कावणू આપણે वतीली जुल जाताना दर्शन लेरी येणी आता दर्शन मिळावचं तिथे तम शे बळताणीनं व बागेश्वर बाबा गणपती हनुमान रूपीचं एक हनुमान दर्शन लजीवचं तम शे जाताना आपण तांडे नाय कारभारी असावी नसावी शे तम हाताने बिहार कार्यक्रम में यशस्वी करून शे मा साधु संत ऋषि मुनि भगत गोपा पूजन शे जाऊन करके मारे दिवाते मुक्तांचो जय शिवाला जय शिवाला जय शिवाला बोलो शिवलाल महाराज की जय शिवलाल महाराज की जय वीरेंद्र शास्त्री ಅವರಿಗೆ जय वीरेंद्र शास्त्री ಅವರಿಗೆ जय भारत माता की जय भारत
की जय.